ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಮತ್ತು ನನ್ನ ಪರ್ಸನಲ್ ಚಾನಲ್ಗೆ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ BDA ಕಾಂಪ್ಲೆಕ್ಸಲ್ಲಿ ಬನಶಂಕರಿ ಮತ್ತು ರಾಜಾಜಿನಗರ ಮತ್ತು ಜ್ಞಾನ ಭಾರತಿ ಬನಶಂಕರಿ BDA ಕಾಂಪ್ಲೆಕ್ಸಲ್ಲಿ ಶಾಪ್ಸ್ಗಳು ರೆಂಟಿಗಿದೆ. ಇದು ಕೇವಲ ₹10 ಪರ್ ಸ್ಕ್ವೇರ್ ಫೀಟ್, ₹35 ಪರ್ ಸ್ಕ್ವೇರ್ ಫೀಟ್ ಮತ್ತು ₹50 ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಆಕ್ಷನ್ಗೆ. ತುಂಬ ಜನ ಬಿಫೋರ್ ವಿ ಸ್ಟಾರ್ಟ್, ವೆಲ್ಕಮ್ ಟು ಮೈ ಚಾನಲ್. ಈ BDA ಕಾಂಪ್ಲೆಕ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಶಾಪ್ ಬಗ್ಗೆ ನೀವೇನಾದರೂ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ BDA ಕಾಂಪ್ಲೆಕ್ಸಲ್ಲಿ ಏನಾದರೂ ಒಂದು ಐಡಿಯಾ ಇದ್ದರೆ, ನೀವು ಒಂದು ರೆಂಟಲ್ ಪ್ಲೇಸ್ ಇನ್ ಅಂಡ್ ಅರೌಂಡ್ BDA, ಬನಶಂಕರಿ ಮತ್ತು ಜ್ಞಾನ ಭಾರತಿ ಮತ್ತು ರಾಜಾಜಿನಗರದಲ್ಲಿ ನೋಡ್ತಾ ಇದ್ರೆ, ನೀವು ಡೈರೆಕ್ಟಾಗಿ BDA ಕಡೆಯಿಂದನೇ ಇಲ್ಲಿ ಒಂದು ಈ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಶಾಪನ್ನು ಪಡಿಬೋದು. ಶಾಪ್ಗಳು ಮಿನಿಮಮ್ 600 ಸ್ಕ್ವೇರ್ ಫೀಟ್ and 1000 ಸ್ಕ್ವೇರ್ ಫೀಟ್, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಈ ಶಾಪ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಫಾರ್ಮ್ ಎಲ್ಲ ಏನೇನು ತುಂಬಬೇಕು ಅದನ್ನು ಕೂಡ ಮಾತಾಡೋಣ. ಅದ್ರ ಜೊತೆಗೆ ಈ ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅದನ್ನು ಕೂಡ ಡೀಟೇಲ್ಸ್ ಆಗಿ ನೋಡೋಣ. ಹಾಗೆ KPPಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಪ್ರತಿಯೊಂದು ಡಾಕ್ಯುಮೆಂಟನ್ನು ಹೇಗೆ ಸರ್ಚ್ ಮಾಡಬೇಕು, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಫ್ರೀ ಆಗಿ ನೆಕ್ಸ್ಟಿನ 5-10 ಮಿನಿಟ್ಸಲ್ಲಿ ಹೇಳ್ಕೊಡ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬಿಫೋರ್ ವಿ ಸ್ಟಾರ್ಟ್, ಐ ಆಮ್ ಅಗೇನ್ ವೆಲ್ಕಮ್ ಬ್ಯಾಕ್. ನೀವೇನಾದರೂ ರಿಯಲ್ ಎಸ್ಟೇಟ್ ಅಥವಾ ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿರಲಿ, BDA ಆಗಿರಲಿ, KHB ಕಡೆಯಿಂದ ಏನಾದರೂ ಹೊಸ ಅಲಾಟ್ಮೆಂಟು, ಆಕ್ಷನ್ ಈ ಥರ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ ಇನ್ಫಾರ್ಮೇಷನ್ನ ನಾವು ಪ್ರತಿಯೊಂದು ಸಲ ಬಂದಾಗಿ ಹಾಕ್ತೀವಿ. ಸೊ ಕರೆಂಟ್ಲಿ ನೀವು ಈ BDA ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್, KPP ಅಂತ ಹೇಳ್ತಾರೆ, ಇದಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದು ಲಾಗಿನ್ ID ಕ್ರಿಯೇಟ್ ಮಾಡಲೇಬೇಕು. ಯಾಕೆಂದ್ರೆ ಆಕ್ಷನ್ ನಲ್ಲಿ ನೀವು ಹೋದ್ರೆ, ನೀವು ಜಸ್ಟ್ ಗೂಗಲಲ್ಲಿ KPP ಅಂತ ಹೊಡೆದ್ರೆ ಫಸ್ಟ್ ಲಿಂಕ್ ಅದೇ ಇರುತ್ತೆ. ಓಕೆ, ಅದ್ರ ಜೊತೆಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೆಡ್ ಕಲರ್ಸ್ ಕಲರ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಇದರಲ್ಲಿ ಹೇಗೆ ಬಿಡ್ ಸಬ್ಮಿಟ್ ಮಾಡಬೇಕು, ಹೇಗೆ ಲಾಗಿನ್ ಮಾಡ್ಕೋಬೇಕು, ಎಲ್ಲ ಡೀಟೇಲ್ಸ್ ನಾನೇ ಹೇಳಿದ್ದೀನಿ. ಈ ಎರಡು ರೆಡ್ ಕಲರ್ ಇರುವಂತಹ ತಮ್ನೇಲ್ ವಿಡಿಯೋಗಳು ನನ್ನ ಚಾನಲ್ ಬರ್ತಾ ಇದೆ. ಇಟ್ ಇಸ್ ಕಾಲ್ಡ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಆ ಎರಡು ಲಿಂಕ್ಗಳು ಕೂಡ ನನ್ನ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ. ಹಾಗೆ ನಮ್ಮ ಇದೇ ತರ ಮಾಹಿತಿಗೆ ಯು ಕ್ಯಾನ್ ಜಾಯಿನ್ ಮೈ ವಾಟ್ಸ್ಆಪ್ ಗ್ರೂಪ್ ಆಲ್ಸೋ. ಹಾಗೆ ನನ್ನ ಕ್ವಿಕ್ ಅಪ್ಡೇಟ್ಗೆ ಅಥವಾ ಫ್ರೀ ಕನ್ಸಲ್ಟೇಷನ್ಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಏನಾದರೂ ಡೌಟ್ ಇದ್ರೆ ಕೇಳಿ, ನಾನು ನಿಮಗೆ ಫ್ರೀ ಆಗಿ ಒಂದು ಫ್ರೀ ಕನ್ಸಲ್ಟೇಷನ್ನ ಕೊಡ್ತೀನಿ ರಿಗಾರ್ಡಿಂಗ್ ಎನಿ ಆಕ್ಷನ್. ಓಕೆ, ಸೊ ತಡ ಮಾಡೋದು ಬೇಡ, ನಾನು ನಿಮಗೋಸ್ಕರ ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಲಾಗಿನ್ ಮಾಡಿದ್ಮೇಲೆ ನಿಮ್ಮದೇ ಹೆಸರು ತೋರಿಸುತ್ತೆ, ನಿಮ್ದೊಂದು ಪ್ರೊಫೈಲ್. ಇದು ಒನ್ ಟೈಮ್ ಲಾಗಿನ್ ಆಗಿರುತ್ತೆ. ನೀವು ಎನಿ ಟೆಂಡರ್ ಅಥವಾ ಎನಿ ಆಕ್ಷನ್ ಅಥವಾ ಮಲ್ಟಿಪಲ್ ಆಕ್ಷನ್ ಯಾವ ಥರ ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ಟೇಟಸನ್ನು ಪಬ್ಲಿಷ್ಡ್ ಇಟ್ಕೊಂಡು ಇಲ್ಲಿ BDA ಅಂತ ಹಾಕಿದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತೆ. ನೀವು ಅದನ್ನ ಸರ್ಚ್ ಮಾಡಿದ್ರೆ ರೀಸೆಂಟ್ ಆಗಿ ನಿನ್ನೆವರೆಗೂ BDA ಆಕ್ಷನ್ ಕೂಡ ನಡೀತಾ ಇತ್ತು ಬೆಂಗಳೂರಲ್ಲಿ, ಬನಶಂಕರಿ, ಕೋರಮಂಗಲ, JP ನಗರ, ಜಯನಗರ, BTM ಅಲ್ಲಿ. ಅದು ಕ್ಲೋಸ್ ಆಗಿದೆ. ಈಗ ಯು ವಿಲ್ ಸಿ ಓನ್ಲಿ ಹಾರ್ಡ್ಲಿ 3 pages ಅಥವಾ 4 pages ಇದೆ. ಓಕೆ, ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಟೋಟಲ್ ಬಂದ್ಬಿಟ್ಟು 44 ಶಾಪ್ಗಳು ಆಕ್ಷನ್ ಬಂದಿದೆ. ಓಕೆ, ಸೊ ಈ ತರ ನೀವು ಯಾವ ಶಾಪನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅದನ್ನ ಇಲ್ಲೇ ನೋಡ್ಬೋದು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಿಮ್ಗೆ ಏನಾದರೂ ಪಾಯಿಂಟ್ಗಳು, ಡೌಟ್ಗಳು ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಇದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ಸೊ ವ್ಯೂ ಡೀಟೇಲ್ಸ್ ಅಲ್ಲಿ ಹೋದ್ರೆ ನೀವು ಹಾಗೆ ಕೆಳಗಡೆ ಬಂದ್ರೆ ಯಾವಾಗ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ಆಕ್ಷನ್ ಯಾವಾಗಿದೆ, ಜುಲೈ 1ಗೆ ಆಕ್ಷನ್ ಇದೆ. ಸೊ ಕಾಂಟ್ಯಾಕ್ಟ್ ನಂಬರ್ BDA, ಮೋರ್ ಕಾಂಟ್ಯಾಕ್ಟ್. ಇನ್ನೂ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ಕವರ್ ಮಾಡ್ದಂಗಿದ್ರೆ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು BDAಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳ್ಬೋದು. ಫೀಸ್ ಬಂದು 500 ಇರುತ್ತೆ. ಪ್ರತಿ ಶಾಪಿಗೂ ಪರ್ಮಿಷನ್ಗೆ ನೀವು 1 ಲಕ್ಷ EMD ತುಂಬಬೇಕಾಗುತ್ತೆ. ಪಬ್ಲಿಷ್ಡ್ ಮಾಡಿ 16/7 ಅಂದ್ರೆ ಈಗ ನಾನು 20ನೇ ತಾರೀಕಿಗೆ ವಿಡಿಯೋ ಮಾಡ್ತಾ ಇದ್ದೀನಿ, 4 ದಿವಸ ಹಿಂದೆನೇ ಇದು ಪಬ್ಲಿಷ್ ಆಗಿದೆ. ಲಾಸ್ಟ್ ಡೇಟ್ ಪಾರ್ಟಿಸಿಪೇಟ್ ಬಂದ್ಬಿಟ್ಟು 30ನೇ ತಾರೀಕಿದೆ. ಸೊ ಈ ತರ ನೀವು ಈ ಡೀಟೇಲ್ಸ್ನ ಓದ್ಕೋಬೇಕು. ಸೊ ಅದ್ರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋಟೋ ಐಡೆಂಟಿಫಿಕೇಶನ್ ಮತ್ತೆ ಸ್ಪೆಸಿಮನ್ ಸಿಗ್ನೇಚರ್, ಹಾಗೆ BDA ನೋಟಿಫಿಕೇಶನ್, ಈ 3 ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟು. ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಸ್ಪೆಸಿಮನ್ ಸಿಗ್ನೇಚರ್ ಅನ್ನು ನೀವು BDAಗೆ ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಹೆಂಗೆ ಹೇಳ್ಕೊಡ್ತೀನಿ. ಈ ನೋಟಿಫಿಕೇಶನ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಇದನ್ನ ನೀವು ಓದ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಮೋರ್ ಡೀಟೇಲ್ಸ್, ಕಾಂಟ್ಯಾಕ್ಟ್ಸ್ ಹೆಂಗಿರುತ್ತೆ ಅಂದ್ರೆ ಇದೊಂಥರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಂದು ವರ್ಡ್ ಫೈಲ್ ಇರುತ್ತೆ. ಇದರಲ್ಲಿ ನೀವು ಒಂದು ಇಮೇಲ್ ID, ಒಂದು ಫೋನ್ ನಂಬರು ಮತ್ತು ಲ್ಯಾಂಡ್ಲೈನ್ ನಂಬರ್ ಇದ್ರೆ ಲ್ಯಾಂಡ್ಲೈನ್ ನಂಬರ್ ಬರೆದ್ಬಿಟ್ಟು ಸೇವ್ ಮಾಡಬೇಕು. ಇದು ಎದಕ್ಕೆ ಅಂತಂದ್ರೆ ನಾಳೆ ಏನಾದರೂ ಸಕ್ಸಸ್ಫುಲ್ ಬಿಡ್ಡರ್ ಆದ್ರೆ ನೀವು ಇದನ್ನ ಅವರು ರೆಫರ್ ಮಾಡ್ತಾರೆ ನಿಮ್ಗೆ ಕಾಲ್ ಬ್ಯಾಕ್ ಎಲ್ಲ ಮಾಡ್ಲಿಕ್ಕೆ. ಓಕೆ, ಸೊ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿದು ಇದು ಬಂದ್ಬಿಟ್ಟು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನ್ ಸಿಂಪಲ್ ಆಗಿದೆ, ಏನಿಲ್ಲ.
ನೀವು ಹಾಕಬೇಕಾಗಿರೋದು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ದು ಆಕ್ಷನ್ ನಂಬರು. ಆಕ್ಷನ್ ನಂಬರ್ ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲೇ ನೀವು ಇದನ್ನ ಹುಡುಕ್ಬೋದು. ಈ ಪೇಜ್ ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಕೊನೆಯಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, BDA EM/auction T-1 4/2025/2076 ಡೇಟೆಡ್ 5/7 ಇದು ಆಕ್ಷನ್ ನಂಬರು. ಸೊ ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದ್ಮೇಲೆ ಯಾವ ಲೇಔಟು ಡೈಮೆನ್ಷನ್ ಎಲ್ಲ ಕೊಟ್ಟಿದ್ದಾರೆ, ಅದು ಯಾವ ಕಾಂಪ್ಲೆಕ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾರೆ ಅದನ್ನ ಬರೀಬೇಕು. ಜಾಯಿಂಟ್ ವೆಂಚರ್ ಹೋಗೋದ್ರೆ ನೀವು ಯಾರ ಜೊತೆ ಹೋಗ್ತಾ ಇದ್ದಾರೆ, ನಿಮ್ಮ ಬ್ರದರು, ಫಾದರು, ಅಣ್ಣ, ತಮ್ಮ, ಫ್ರೆಂಡ್ ಅದನ್ನೆಲ್ಲ ಹಾಕಿ ನಿಮ್ದೊಂದು ಫೋಟೋ ಹಾಕಬೇಕಾಗುತ್ತೆ. ಫೋಟೋ ಮಾತ್ರ ಮೇನ್ ಯಾರು ಇದ್ರ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರದ್ದು ಮಾತ್ರ ಹಾಕಬೇಕಾಗುತ್ತೆ. ಇದನ್ನೊಂದು ಸಿಗ್ನೇಚರ್ ಮಾಡಿ, ಇದೊಂದು ಅಥೆಂಟಿಕೇಶನ್ ಲಾಯರ್ ಹತ್ರ ಒಂದು ನೋಟ್ರಿ ಮಾಡಿಸ್ಬಿಟ್ಟು ಇದನ್ನ ಅಪ್ಲೈ ಮಾಡಿ. ಸೊ ಇದುವರೆಗೂ ನಾನು ನಿಮ್ಗೆ ಹೇಳಿರೋದು 2 ಡಾಕ್ಯುಮೆಂಟು, ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು, ಇನ್ನೊಂದು ಬಂದ್ಬಿಟ್ಟು BDA ಫಾರ್ಮು. ಸೊ ನಿಮಗೆ ನೋಟಿಫಿಕೇಶನ್ ಕೂಡ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಇದು ಕೂಡ ಅಲ್ಲೇ ಇದೆ. ಇದನ್ನ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಬೇಕಂದ್ರೆ ನೀವು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಸೊ ದಟ್ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಸೆಕೆಂಡ್ ಥಿಂಗ್, ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ಪಿಕ್ ಯುವರ್ ಓನ್ ಶಾಪ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ಗೌರ್ಮೆಂಟ್ BDA ಕಾಂಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ, ಒಳಗೇನೆ ಅವ್ರಿಗೆ ಕೊಟ್ಬಿಡ್ತಾರೆ, ಅವರೇ ಮಾಡ್ಕೊಂತಾರೆ ಸರ್ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಕತೆ ಎಲ್ಲ ಇಲ್ಲ. ಈಗ ಪ್ರತಿಯೊಂದು ಪ್ರಾಪರ್ಟಿ, ಪ್ರತಿಯೊಂದು ಕಾಂಪ್ಲೆಕ್ಸ್ ಕೂಡ ಪ್ರತಿಯೊಂದು ಆಕ್ಷನ್ ಅಲ್ಲೇ ಬರಬೇಕು. ಸೊ ಹಾಗಾಗಿ ಇಲ್ಲಿದೆ ನಿಮಗೆ ಚಾನ್ಸು, ನೀವೇ ತಗೊಳ್ಳಿ. ನಿಮ್ದು ಯಾವ ತರ ಬಿಸ್ನೆಸ್ ಇದೆ, ಏನ್ ಮಾಡ್ಬೇಕಂತಿದ್ದಾರೆ, ಏನ್ ಎಕ್ಸ್ಪೆಂಡ್ ಮಾಡ್ಬೇಕಾಗಿದ್ದೀರಾ, ಈ ಏರಿಯಾಗಳಲ್ಲಿ, ಬೇರೆ ಏರಿಯಾದಲ್ಲಿ ಇಲ್ಲ, ಇದು ಮಾತ್ರ ಏರಿಯಾದಲ್ಲಿ ಇರೋದು. ಮತ್ತೆ ಸರ್ ಅಲ್ಲಿಲ್ವಾ ಇಲ್ಲಿಲ್ವಾ ಅಂತ ಕೇಳ್ಬೇಡಿ, ಇದು ಆಸ್ ಆಫ್ ನೌ ಇಲ್ಲಿ ಮಾತ್ರ ಇರೋದು. ಡೇಟ್ ಆಫ್ ಕಮೆನ್ಸ್ಮೆಂಟ್ 14/7 ಸ್ಟಾರ್ಟ್ ಆಗಿದೆ. ನಾವು 20ನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಪ್ರಪೋಸ್ ಡಿ-ಆಕ್ಷನ್ ಶಾಪ್ಸ್ ಇನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಸೊ ರಾಜರಾಜೇಶ್ವರಿ ನಗರದಲ್ಲಿ ಹಲಗೇವದರಹಳ್ಳಿಯಲ್ಲಿ ಬರುತ್ತೆ BDA ಕಾಂಪ್ಲೆಕ್ಸ್. ನೀವು ಜಸ್ಟ್ ಗೂಗಲ್ ಅಲ್ಲಿ BDA ಕಾಂಪ್ಲೆಕ್ಸ್ ರಾಜರಾಜೇಶ್ವರಿ ನಗರ RR ನಗರ ಹಾಕಿದ್ರೆ ಸಿಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಜ್ಞಾನಭಾರತಿ ವಲಗೇರಹಳ್ಳಿ ಅಂತ ಬರುತ್ತೆ, ಇದು ಬಂದ್ಬಿಟ್ಟು BDA ಕಾಂಪ್ಲೆಕ್ಸ್ ಜ್ಞಾನಭಾರತಿ ಅಂತ ಹಾಕಿ ನಿಮ್ಗೆ ಅದು ಲೊಕೇಶನ್ ತೋರಿಸುತ್ತೆ. ಥರ್ಡ್ ಬಂದ್ಬಿಟ್ಟು ಬನಶಂಕರಿ ಸೆಕೆಂಡ್ ಸ್ಟೇಜ್, ವಿಚ್ ಇಸ್ ವೆರಿ ವೆರಿ ಫೇಮಸ್, ವೆಲ್ ಡೆವಲಪ್ಡ್ ಏರಿಯಾ. ಸೊ ಇಲ್ಲಿದೆ. ಮಿನಿಮಮ್ ರೈಸ್ ಆಫ್ ಬಿಡ್ ಪ್ರೈಸ್ ಇನ್ ಮಲ್ಟಿಪಲ್ ಆಫ್ 100,000. ಸೊ ನಾಳೆ ಬಿಡ್ ಪ್ರೈಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ ಚೇಂಜ್ 1,000 ರೂಪೀಸ್ ಆಗಿರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕೊನೆ ಡೇಟು ಅಗೈನ್ 30th ಲಾಸ್ಟ್ ಡೇಟು, 5 PM ಒಳಗಡೆ ಪಾರ್ಟಿಸಿಪೇಟ್ ಮಾಡಬೇಕು. ಜುಲೈ 1ನೇ ತಾರೀಕು ಬೆಳಗ್ಗೆ 11ರಿಂದ ಸಂಜೆ 5ವರೆಗೂ ಇದೇ KPP ವೆಬ್ಸೈಟ್ ಅಲ್ಲಿ, ನಾನು ನಿಮ್ಗೆ ಏನೀಗ ಜಸ್ಟ್ ನಾವು ತೋರಿಸಿದೆ ಅಲ್ಲ, ಇದೇ KPP ವೆಬ್ಸೈಟ್ ಅಲ್ಲಿ. ಓಕೆ, ಸೊ ಇದನ್ನ ನಾನು ಅಲ್ಲಿ ಗೋ ಬ್ಯಾಕ್ ಡೌನ್ಲೋಡ್ ಮಾಡೋದು ಹೇಗೆ ಹೇಳಿದ್ದೀನಿ. ಸೊ ಇದೇ KPP ವೆಬ್ಸೈಟ್ಸ್ ಅಲ್ಲಿ ನಾನೀಗ ತೋರಿಸ್ತಾ ಇರೋದು ನಿಮಗೆ ಸರ್ಚ್ ಆಪ್ಷನ್. ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, ಅದ್ರ ಪಕ್ಕದಲ್ಲಿ ಮೈ ಆಪ್ಷನ್ ಪಾರ್ಟಿಸಿಪೇಷನ್ ಬರುತ್ತೆ. ನೀವು ಅಲ್ಲಿ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನಾನು ಕೆಲವೊಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಹಿಂದೆ ಈ ತರ. ಸೊ ಆ ಗಿವನ್ ಡೇ ಲೈವ್ ಆಕ್ಷನ್ಗೆ ಹೋದ್ರೆ ಅದ್ರದ್ದು ಡೀಟೇಲ್ಸ್ ಇಲ್ಲಿ ಬರುತ್ತೆ, ನೀವು ಇಲ್ಲಿ ಇಟ್ಕೊಂಡು ಬಿಡ್ ಮಾಡಬೇಕು. ಈಗ ಮತ್ತೆ ನಾನು ಸರ್ಚ್ ಆಪ್ಷನ್ಗೆ ಬಂದಿದ್ದೀನಿ. ಸೊ BDA ಅಂತ ಕೊಡ್ತೀನಿ. ಸೊ ಒಂದನ್ನ ನಾನು ಇಲ್ಲೇ ತೋರಿಸ್ಬಿಡ್ತೀನಿ ಹೇಗೆ ಹಾಕೋದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಡೌಟ್ ಬೇಡ. ಸೊ ಫಸ್ಟ್ ನೋಟಿಫಿಕೇಶನ್ ಪೂರ್ತಿಯಾಗಿ ಓದ್ಕೊಂಬರೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಲಗದೇವರಹಳ್ಳಿ RR ನಗರ BDA ಕಾಂಪ್ಲೆಕ್ಸ್ ಅಂತ ಹೇಳಿದ್ದೀನಿ. ಟೋಟಲ್ ಬಂದ್ಬಿಟ್ಟು TF ಅಂದ್ರೆ 3rd ಫ್ಲೋರ್ ಅಲ್ಲಿ ಶಾಪ್ 1, ಶಾಪ್ 2, ಶಾಪ್ 3, ಶಾಪ್ 4. ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಅಂದ್ರೆ 103 ಅಂದ್ರೆ ಹತ್ತತ್ರ 100 × 10.7 ಮಾಡ್ಕೊಳ್ಳಿ, ಅಂದ್ರೆ 1100 ಅಡಿ ಇರುವಂತಹ ಜಾಗ ಇದು. ಮಿನಿಮಮ್ ಬಿಡ್ ಅಮೌಂಟ್ ಇನ್ ರುಪೀಸ್ ಆನ್ ದ ಮಂತ್ಲಿ ರೆಂಟಲ್ ಬೇಸಿಸ್. ಗಮನ ಇರಲಿ, ಇದು ಆಕ್ಷನ್ ಮಾಡಿದ್ರು ನೀವು ಪರ್ಚೇಸ್, ಇದನ್ನ ನೀವು ಇದು ರೆಂಟಲ್ಗೆ ಆಕ್ಷನ್ ಬಿಡ್ಡಿಂಗ್ ಮಾಡಿ ನೀವು ತಗೊಂತಾ ಇರೋದು. ಇದನ್ನ ಸೇಲ್ ಮಾಡ್ತಾ ಇಲ್ಲ, ಗಮನದಲ್ಲಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ಸ್ ಅ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆನ್ ರೆಂಟಲ್ ಬೇಸಿಸ್. ಈಗ ಈ 3rd ಫ್ಲೋರ್ ಅಲ್ಲಿ 1000 ಅಡಿ ಇರುವಂತಹ ಜಾಗ ನಿಮ್ಗೆ ರೆಂಟಲ್ ಸ್ಟಾರ್ಟ್ ಆಗೋದು 60,000. ಎಲ್ಲಿ? RR ನಗರ BDA ಕಾಂಪ್ಲೆಕ್ಸ್ ಅಲ್ಲಿ. 1000 ಅಡಿಯಲ್ಲಿ ನೀವು ಏನೇನ್ ಮಾಡ್ಬೋದು, ಏನೇನ್ ಮಾಡ್ಬೇಕಾಗುತ್ತೆ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಅದೇ 3rd ಫ್ಲೋರ್ ಅಲ್ಲಿ ಟೋಟಲ್ 4, ಒಂದು 800 ಅಡಿ, ಒಂದು 900 ಅಡಿ, ಒಂದು 800 ಅಡಿ, 4 ಶಾಪ್ ಇದೆ. ಸೊ ರೆಂಟಲ್ 46,000, 46,000, 45,000 ಇದೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ಮಿನಿಮಮ್ ಬಿಡ್ ಅಮೌಂಟ್ 60,000. ಈಗ ಆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಇನ್ನೂ 10, 20, 30, 40, 50 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಆಕ್ಷನ್ ದಿವಸ ನಿಮ್ಗೆ ಗೊತ್ತಾಗುತ್ತೆ. ಬಟ್ ದಿಸ್ ಇಸ್ ಅ ವೆರಿ ಬೇಸಿಕ್ ರೆಂಟಲ್ ಇನ್ಕಮ್. ಇದು ಇಲ್ಲಿಂದನೇ ರೆಂಟಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅದೇ RR ನಗರ BDA ಕಾಂಪ್ಲೆಕ್ಸ್ ಅಲ್ಲಿ 2nd ಫ್ಲೋರ್ ಅಲ್ಲೂ ಕೂಡ 4, 5, 6 ಶಾಪ್ ನಂಬರ್ 4, 5, 6 ಇದೆ. ಅದು ಕೂಡ 800 ಅಡಿ, 1000 ಅಡಿ ಈ ತರ ಎಲ್ಲ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಜ್ಞಾನಭಾರತಿ BDA ಕಾಂಪ್ಲೆಕ್ಸ್. ಸೊ ಒಂದು ಆಂಚರ್ ಶಾಪ್, ಐ ಡೋಂಟ್ ನೋ ವಾಟ್ ಇಸ್ ದಿಸ್, ಒಂದು 2,000 ಅಡಿ ಇದೆ. ಇದು ಐ ಥಿಂಕ್ ಇದು ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ. ರೆಂಟಲ್ ಬಂದ್ಬಿಟ್ಟು 70,000. ಗ್ರೌಂಡ್ ಫ್ಲೋರ್ ಅಲ್ಲಿ ಜ್ಞಾನಭಾರತಿ BDA ಕಾಂಪ್ಲೆಕ್ಸ್ ಅಲ್ಲಿ ಏನೇನು ಬಿಸ್ನೆಸ್ ಮಾಡಕ್ಕಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಅದರ ಪ್ರಕಾರ ನೀವು ಅಲ್ಲಿ ಏನಾದರೂ ಒಂದು ಬಾಡಿಗೆ ಎಲ್ಲ ನೋಡ್ತಾ ಇದ್ರೆ ಇದನ್ನ ನೀವು ಇಲ್ಲಿ ಪೊಟೆನ್ಶಿಯಲ್ ಆಗಿ ಮಾಡ್ಬೋದು.
ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲೂ ಕೂಡ ಮೂರು ಇದೆ. ಸೊ ಇಲ್ಲಿ 12.6 ಅಂದರೆ ಐ ಥಿಂಕ್ ಇದೊಂದು 150 ಅಡಿ ಅಷ್ಟೇ. ತುಂಬ ಚಿಕ್ಕ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ತುಂಬ ಚಿಕ್ಕದಾಗಿದೆ. 12.6 ಸ್ಕ್ವೇರ್ ಮೀಟರ್ ಅಂದರೆ ಹತ್ತತ್ರ ಒಂದು 12 ಇಂಟು 10.7 ಅಂದರೆ 135 ಅಡಿ. 135 ಅಡಿ ಅಂದರೆ 12/12 ಅಥವಾ 11/12 10/13 ಈ ಥರ ಚಿಕ್ಕದಾಗಿರುತ್ತೆ. ಅದರ ರೆಂಟ್ ಕೂಡ ಅಷ್ಟೇ ಕಮ್ಮಿ ಇದೆ, 5,500 ರೂಪಾಯಿ ಇದೆ. ನೀವು ಅಲ್ಲೇನು ನೀವು BDA ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ತುಂಬಾ ಇರುತ್ತೆ. ಒಂದು ಜ್ಯೂಸ್ ಅಂಗಡಿ ಇರುತ್ತೆ, ಹೋಟೆಲ್ ಇರುತ್ತೆ, ಮೇಲ್ಗಡೆ ಎಲ್ಲ ಬಟ್ಟೆ ಅಂಗಡಿ ಇರುತ್ತೆ, ಯಾರಾದ್ರೂ ಗೋಡೌನ್ ತರ ಇಟ್ಕೊಂಡಿರ್ತಾರೆ, ಇಲ್ಲ ಕಂಪ್ಯೂಟರ್ ಸೆಂಟರ್ಗಳು ಇರುತ್ತೆ. ಈ ತರ ಮಲ್ಟಿಪಲ್ ಬಿಸ್ನೆಸ್ ಇಲ್ಲ ಕಾಫಿ ಶಾಪ್ ಇರುತ್ತೆ. ನೀವು ಅಲ್ಲಿ BDA ಕಾಂಪ್ಲೆಕ್ಸ್ ಎಲ್ಲ ಓಡಾಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ತರ ಬಂದಿದೆ ಅಂತ ಹೇಳಿ ಬಿಸ್ನೆಸ್ ಎಲ್ಲ ಪ್ಲಾನ್ ಮಾಡಕ್ ಹೋಗ್ಬೇಡಿ. ಬಟ್ ಯಾ, ದಟ್ ಇಸ್ ಅಪ್ ಟು ಯು. ಸೆಕೆಂಡ್ ಫ್ಲೋರ್ ಅಲ್ಲಿ ಅಗೈನ್ 150 ಅಡಿ 150 ಅಡಿ 150 ಅಡಿ 3 ಶಾಪ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ಗೆಸ್ಟ್ ಇರೋದು ಬನಶಂಕರಿ BDA ಸೆಕೆಂಡ್ ಸ್ಟೇಜು. ತುಂಬಾ ಬ್ಯುಸಿ ಆಗಿರುವಂತಹ ಏರಿಯಾ ಇದು. ಸೊ ಇದರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಶಾಪ್ಗಳು ಫಸ್ಟ್ ಫ್ಲೋರ್ ಅಲ್ಲೇ ಇರೋದು, ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವುದು ಇಲ್ಲ. ಓಕೆ, ಸೊ ಇಫ್ ಯು ಸಿ 13/12 9 11 14 15 ಅಂದ್ರೆ ಎಲ್ಲ ಮಿನಿಮಮ್ 100ರಿಂದ 150 ಅಡಿ 120 ಅಡಿ ಇರೋದು. ಇಲ್ಲೊಂದು ಮಾತ್ರ 250 ಅಡಿ ಇದೆ, ಶಾಪ್ ನಂಬರ್ 128. ಶಾಪ್ ನಂಬರ್ 128 ಜಸ್ಟ್ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. 34 and 35 ಕಂಬೈನ್ ಟುಗೆದರ್ ಒಂದು 500 ಅಡಿ ಇದೆ, 45,000 ರೆಂಟ್ ಹೇಳ್ತಾ ಇದ್ದಾರೆ. ಸೊ ನೀವು ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಓಕೆ, ಸೊ ಇದರಲ್ಲಿ 1000 ಅಡಿಗೆ 11,000 ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 10 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ರೆಂಟಲ್ ಇದೆ. ಎಲ್ಲಿ? ಬನಶಂಕರಿ ಥರ್ಡ್ ಸ್ಟೇಜ್ ಅಲ್ಲಿ. ಅದೇ ಜ್ಞಾನ ಭಾರತಿಯಲ್ಲಿ 35 rupees ಪರ್ ಸ್ಕ್ವೇರ್ ಫೀಟ್ ಇದೆ. RR ನಗರದಲ್ಲಿ ಬಂದ್ರೆ 50 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಅದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಆಗುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು ನಿಮಗೆ 35+ ಶಾಪ್ಗಳು ಹತ್ತತ್ರ ನಿಮಗೆ 40ನೇ ಅನ್ಕೊಳ್ಳಿ, 30+ ಶಾಪ್ಗಳು ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಬಾಡಿಗೆಗೆ ನೀವು ಆಕ್ಷನ್ ಪಾರ್ಟಿಸಿಪೇಟ್ ತಗೋಬಹುದು. ರೂಲ್ಸ್ ಇಸ್ ವೆರಿ ಸಿಂಪಲ್. ಪ್ರತಿ ಒಂದು ಪ್ರಾಪರ್ಟಿ ಅಥವಾ ಶಾಪ್ಗೆ 1 ಲಕ್ಷ EMD ಫೀಸ್ ಅನ್ನ ಕಟ್ಟಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಆ ಅಮೌಂಟ್ ನಿಮಗೆ ರೀಫಂಡ್ ಇನ್ ಕೇಸ್ ನೀವು ವಿನ್ ಆಗಲಿಲ್ಲ ಅಂದ್ರೆ. ಪ್ರತಿ ಒಂದು ಸೈಟಿಗೂ ಕೂಡ 500 ರೂಪಾಯಿ ಎಕ್ಸ್ಟ್ರಾ ಫೀಸ್ ಇರುತ್ತೆ, ಅದು ನಾನ್ ರಿಫಂಡಲ್ ಆಗಿರುತ್ತೆ. ನೀವೇನಾದ್ರೂ ಸಕ್ಸಸ್ಫುಲ್ ಬಿಡ್ಡರ್ ಆದ್ರೆ, ನಾನು ಎಲ್ಲ ಪಾಯಿಂಟ್ ಓದ್ತಾ ಇಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಸಕ್ಸಸ್ಫುಲ್ ಬಿಡ್ಡರ್ ಆದ್ರೆ ವಿತಿನ್ 7 days ಅಲ್ಲಿ ನೀವು 10 ತಿಂಗಳದು ರೆಂಟಲ್ ಇನ್ಕಮ್ ಅನ್ನ ಅಡ್ವಾನ್ಸ್ ಆಗಿ ಕೊಡಬೇಕಾಗುತ್ತೆ ಅಥಾರಿಟಿಗೆ. 1 ವರ್ಷ ಅನ್ಕೊಂಬಿಡಿ. ಅಂದ್ರೆ ಯಾವುದೋ ಒಂದು 10,000 ಸ್ಕ್ವೇರ್ ಫೀಟ್ ಇರೋದು ಬಾಡಿಗೆ ನೀವೇನಾದ್ರೂ ಗೆದ್ರಿ ಅಂತಂದ್ರೆ 10 into 10 1 ಲಕ್ಷ ಅಡ್ವಾನ್ಸ್ ಆಗಿ ರೆಂಟಲ್ ಕೊಡಬೇಕಾಗುತ್ತೆ. ದೆನ್ ಅಗ್ರಿಮೆಂಟು ಅದರದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ನೆನಪಿರಲಿ. ಸೊ ಅದರ ಜೊತೆಗೆ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಸ್ಪೆಸಿಮನ್ ಸಿಗ್ನೇಚರ್ ಅನ್ನ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇವನ್ NRI ಇದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ 1 ಲಕ್ಷ 30 ದಿವಸದ ಒಳಗಡೆ ಹೊರಗಡೆ ವಾಪಸ್ ಬರುತ್ತೆ ನಿಮ್ಮ ಅಕೌಂಟಿಗೆ KPPL ಅಂತ ಹೇಳ್ತಾ ಇದ್ದಾರೆ. ದೇರ್ ಶುಡ್ ಬಿ ಅ ಮಿನಿಮಮ್ 2 ಬಿಡ್ಡರ್ ಇನ್ ಆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಶಾಪಲ್ಲಿ ಒಬ್ರು ಇದ್ರೆ ನೀವು ಅದನ್ನ ಎಷ್ಟೇ ಬಿಡ್ ಮಾಡಿದ್ರು ಅವ್ರು ನಿಮ್ಗೆ ಅದನ್ನ ಕೊಡಲ್ಲ. ಹಾಗಾಗಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಶಾಪ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಯಾವುದೋ ಒಂದು ಮೂಲೆಯ ಶಾಪ್ ಯಾರು ಬರಲ್ಲ ಅಂತ ಹೋಗ್ಬೇಡಿ. ಬೇರೆ ಯಾರು ಬರಲಿಲ್ಲ ಅಂದ್ರೆ ಆ ಶಾಪ್ ನಿಮಗೂ ಕೂಡ ಸಿಗೋದಿಲ್ಲ. ಸೊ ಕೇರ್ಫುಲ್ ಆಗಿ ವಿಸಿಟ್ ಮಾಡಿ ಪೊಟೆನ್ಷಿಯಲ್ ಹೆಂಗಿದೆ ನೋಡ್ಬಿಟ್ಟು ತಗೋಬೇಕಾಗುತ್ತೆ. ಮಿನಿಮಮ್ 5% ಇನ್ಕ್ರೀಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಗಮನದಲ್ಲಿರಲಿ. ಯಾವುದೋ ಒಂದು ಶಾಪಿನ ಪ್ರೈಸ್ 5,000 ಇದ್ರೆ ಅದು 5,500 ರೂಪಾಯಿ ಆಗಲೇಬೇಕು ಪರ್ ಮಂತ್. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಅದ್ರ ಮೇಲೆ ಕೂಡ ಗಮನ ಇರಲಿ. ಪೇಮೆಂಟ್ ಎಲ್ಲ ಮಾಡ್ಬೇಕಂದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದು ಬಿಟ್ರೆ ಏನಿಲ್ಲ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ಲಿ, ಇವೊಂದು ನೀವು ಯಾವ ಅಮೌಂಟ್ ತಗೊಂಡು ರೆಂಟ್ ವಿಲ್ ಬಿ ಇನ್ಕ್ರೀಸ್ 10% ಪರ್ ಆನಮ್. ನೀವೇನಾದ್ರೂ 10,000 ರೂಪಾಯಿಗೆ ಇವತ್ತು ತಗೊಂಡ್ರೆ ಮುಂದಿನ ವರ್ಷ 10% ಅಂದ್ರೆ 1,000 11,000 ಇನ್ಕ್ರೀಸ್ ಆಗುತ್ತೆ. ಫಾರ್ ಆಫ್ಟರ್ 5 years ವರೆಗೂ ಇದೇ ರೂಲ್ಸ್ ಇರುತ್ತೆ, 10% ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ಅಗ್ರಿಮೆಂಟ್ ಆನ್ ರೆಂಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಅಪಾನ್ ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳಿದ್ದಾರೆ. 5 ವರ್ಷ ಆದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ BDA ವಿಲ್ ಹೋಲ್ಡ್ ಆಲ್ ದ ರೈಟ್ಸ್ ಟು ರಿಜೆಕ್ಟ್ ದ ಬಿಡ್ ವಿತೌಟ್ ಗಿವಿಂಗ್ ಎನಿ ರೀಸನ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದ್ರ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ಕೆಳಗಡೆ ಒಂದು 3 ನಂಬರ್ ಇದೆ ನೋಡಿ. ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ 9844336969. ಐ ಥಿಂಕ್ ಇದು ರೀಜನಲ್ ಇಂಜಿನಿಯರ್ ಇರುತ್ತೆ ಅಥವಾ BDA ಆಫೀಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಜ್ಞಾನ ಭಾರತಿಗೆ 9380302909. ಇವರು ಅದಕ್ಕೆ ಸಂಬಂಧಪಟ್ಟ ಕಾಂಟ್ಯಾಕ್ಟ್ ನ ಕೊಡ್ತಾರೆ. ಫೋನ್ ಪಿಕ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಫೋನ್ ಪಿಕ್ ಮಾಡಲಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಒಂದು ಮೆಸೇಜ್ ಹಾಕಿ. ಯಾಕೆ ಜನರಲಿ ಅವರು ಕೂಡ ಆಫೀಸಲ್ಲಿ ಬಿಸಿ ಇದ್ದಾಗ ಅಥವಾ ಏನೋ ಇದ್ದಾಗ ಪಿಕ್ ಮಾಡಲ್ಲ. ಬಟ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀಸನ್ಗೆ ನಾನು ಕಾಲ್ ಮಾಡಿದ್ದೆ ಸರ್, ಪ್ಲೀಸ್ ಕಾಲ್ ಬ್ಯಾಕ್ ಅಂದರೆ ಪಕ್ಕಾ ಮಾಡೇ ಮಾಡ್ತಾರೆ.
ಸಣ್ಣ ಪುಟ್ಟ ಕ್ವಶನ್ಸ್ ಇದ್ದರೆ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನೇ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ ಡೀಟೇಲ್ಸ್. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, 1-4 ಸಲ ಓದಿ ವಿಸಿಟ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ. ಸೊ ನಿಮಗೆ BDA ಕಾಂಪ್ಲೆಕ್ಸು ಬನಶಂಕರಿದಂತೂ ನಾನು ಹೇಳೋದೇ ಬೇಕಾಗಿಲ್ಲ, ತುಂಬ ಒಳ್ಳೆ ಜಾಗ ಇದು. ಜಯನಗರ ಮೆಟ್ರೋಯಿಂದ ಸ್ವಲ್ಪ ಟುವರ್ಡ್ಸ್ ವೆಸ್ಟಲ್ಲಿ ರಾಷ್ಟ್ರೀಯ ಸ್ವಲ್ಪ ಹೋದರೆ ನಾವು ತ್ಯಾಗರಾಜ್ ನಗರ ಎಲ್ಲ BDA ಸೆಕೆಂಡ್ ಸ್ಟೇಜ್ ಬನಶಂಕರಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಬನಶಂಕರಿ ಇಲ್ಲಿದೆ. ಸೊ ಇನ್ನೊಂದು ಬಂದ್ಬಿಟ್ಟು RR ನಗರ ಅಂತ ಹೇಳಿದ್ದಾರೆ. RR ನಗರ BDA ಕಾಂಪ್ಲೆಕ್ಸ್ ನಿಮಗೆ RR ಗೇಟಿಂದ ಒಳಗಡೆ ಹೋದರೆ ಮೇನ್ ರೋಡಲ್ಲಿ ಸಿಕ್ಬಿಡುತ್ತೆ. ಸೊ ಅದ್ರದ್ದು ಯಾವುದು ಲೊಕೇಶನ್ ನಾನು ಹಾಕಿರಲ್ಲ, ನೀವು ಗೂಗಲಲ್ಲಿ ಜಸ್ಟ್ BDA ಕಾಂಪ್ಲೆಕ್ಸ್ RR ನಗರ ಅಂತ ಹಾಕಿದರೆ ಸಾಕು, ಸಿಕ್ಬಿಡುತ್ತೆ. ಜ್ಞಾನ ಭಾರತಿದಂತೂ ನಾನು ಹೇಳೋದು ಬೇಕಾಗಲ್ಲ, ಕ್ಯಾಂಪಸ್ ಒಳಗಡೆನೆ ಹತ್ತಿರದಲ್ಲೇ ಇದೆ. ಸೊ ಬೆಂಗಳೂರು ಯೂನಿವರ್ಸಿಟಿ ಏನು ಜ್ಞಾನ ಭಾರತಿನ ಇದೆಯಲ್ಲ ಅಲ್ಲೇ ಬರುತ್ತೆ. ಈ 3 ಕಾಂಪ್ಲೆಕ್ಸು ವೆಲ್ ಡೆವಲಪ್ಡ್ ಏರಿಯಾದಲ್ಲಿ ಇರುವಂತಹ ಕಾಂಪ್ಲೆಕ್ಸ್ಗಳು. ಸೊ ನೀವು ಅದನ್ನು ನೋಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಬಟ್ ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೊ ಅಗೇನ್ KPPಗೆ ಲಾಗಿನ್ ಮಾಡಿ. ಲಾಗಿನ್ ಆದಮೇಲೆ ಈಗ ಒಂದು ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಓಕೆ, ಸೊ ಇದು ಕೊನೆ ಏನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್. ಓಕೆ, ಸೊ ಈ ಥರ ಬಂದರೆ ನಿಮಗೆ 5 ಸೆಗ್ಮೆಂಟ್ ಓಪನ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸಲ್ಲಿ ಫೀಸ್ ತುಂಬಬೇಕು, EMD ಅಮೌಂಟಲ್ಲಿ EMD ಅಮೌಂಟ್ ಕಟ್ಟಬೇಕು. ಜನರಲ್ ಕಂಡೀಷನ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಅವ್ರದ್ದು ಸ್ವಲ್ಪ ಕಂಡೀಷನ್ ಇರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ, ಇದನ್ನು ಕೂಡ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಇಟ್ ವಿಲ್ ಸೇ ಎಸ್ ಎಸ್, ಈ ಥರ ಗ್ರೀನ್ ಆಗುತ್ತೆ. ಸೊ ಆಕ್ಷನ್ ಡಾಕ್ಯುಮೆಂಟೇಷನ್ ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಇಲ್ಲಿ 4 ಡಾಕ್ಯುಮೆಂಟ್ ಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಡೌನ್ಲೋಡ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಅವ್ರದ್ದೇ ನೋಟಿಫಿಕೇಶನ್ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೆಕೆಂಡ್ ಥಿಂಗ್ಸ್ ಫೋಟೋ ಮತ್ತು ಸ್ಪೆಸಿಮನ್ ಸಿಗ್ನೇಚರ್ಗೆ ಅವ್ರದ್ದೇ MTಯನ್ನು ನಾನು ಲೋಡ್ ಮಾಡ್ತಾ ಇದ್ದೀನಿ. ನೀವು ಫಿಲ್ ಮಾಡಿಬಿಟ್ಟು ಲೋಡ್ ಮಾಡಬೇಕು, ನಿಮಗೆ ತೋರಿಸ್ತಾ ಇರೋದು. ಸೊ ಆಧಾರ್ ಕಾರ್ಡ್ಗೆ ನಾನು ಸುಮ್ಮನೆ ಯಾವುದೋ ಒಂದು ಆಧಾರ್ ಕಾರ್ಡು ನನ್ನ ಡೆಸ್ಕ್ಟಾಪಲ್ಲಿ ಇರೋದು ಹಾಕ್ತಾ ಇದ್ದೀನಿ. ಆಮೇಲೆ ಸೊ ಪ್ಯಾನ್ ಕಾರ್ಡ್ಗೆ ಕೂಡ ನಾನು ಯಾವುದೋ ಒಂದು ನನ್ನ ಡೆಸ್ಕ್ಟಾಪಲ್ಲಿರೋ ಪ್ಯಾನ್ ಕಾರ್ಡನ್ನು ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಲೋಡ್ ಮಾಡಿದ್ಮೇಲೆ ನೀವು ಸ್ವಲ್ಪ ಕೆಳಗಡೆ ಬಂದು ಜಾಯಿಂಟಲ್ಲಿ ಹೋಗ್ತಾ ಇದ್ದರೆ, ಯಾರ ಜೊತೆ ಜಾಯಿಂಟ್ ಹೋಗ್ತಾ ಇದ್ದಾರೆ ಅವ್ರದ್ದು ಕೂಡ ಒಂದು ಆಧಾರ ಪ್ಯಾನ್ ಕಾರ್ಡ್ ಏನೋ ಒಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಹಾಕಿ, ಈ ರಿಮಾರ್ಕಲ್ಲಿ ಜಾಯಿಂಟ್ ಹೋಗ್ತಾ ಇದ್ರೆ ಮಾತ್ರ ಡೀಟೇಲ್ಸ್ ಬರೀರಿ. ಐ ಆಮ್ ಗೋಯಿಂಗ್ ಟು ಜಾಯಿಂಟ್ ಅಪ್ಲಿಕೇಶನ್ ಬಿಟ್ವೀನ್ ABC ಆ್ಯಂಡ್ ABC ಆ ಥರ. ಓಕೆ, ಸೊ ನೋಡಿ ಅದು ಗ್ರೀನ್ ಆಯಿತು. ಸೊ ಅದಾದಮೇಲೆ ಪ್ರೊಸೆಸಿಂಗ್ ಫೀಸ್ ಎಲ್ಲ ಇಲ್ಲಿದೆ ಅಲ್ವಾ. ಸೊ ಇದೆಲ್ಲ ಪ್ರೊಸೆಸಿಂಗ್ ಫೀಸ್ ಒಳಗಡೆ ಹೋಗಿ ನೀವು ಐ ರೆಕಮೆಂಡ್ ಯು ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿ. 1% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ವಾಲೆಟ್ ಮತ್ಗೆಲ್ಲ ಹೋಗ್ಬೇಡಿ, RTGSಗೆಲ್ಲ ಹೋಗಕ್ಕೆ ಹೋಗ್ಬೇಡಿ, ಸುಮ್ಮನೆ ತಲೆನೋವು. ಸೊ ನೆಟ್ ಬ್ಯಾಂಕಿಂಗ್ ಈಸ್ ಆಲ್ಸೋ ಬೆಸ್ಟ್. ಇವನ್ 1% ಚಾರ್ಜ್ ಕೂಡ ಇರೋದಿಲ್ಲ. ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿ ಟಕ್ ಅಂತ ಪೇಮೆಂಟ್ ಮಾಡಿದರೆ ಇಟ್ ವಿಲ್ ಬಿ ಬೆಸ್ಟ್. ಸೊ ಇದನ್ನು ಪೇಮೆಂಟ್ ಮಾಡಿದ್ಮೇಲೆ ಇದು ಕೂಡ ಗ್ರೀನ್ ಆಗುತ್ತೆ. ಗ್ರೀನ್ ಬಂದಮೇಲೆ ಲಾಸ್ಟಿಗೆ ಡಿಕ್ಲರೇಷನ್ನು ಒಂದು ನಿಕ್ ನೇಮ್ ಹಾಕಿ ಅಗ್ರಿ ಅಂತ ಕೊಟ್ಬಿಟ್ರೆ ಸೊ ಎಲ್ಲ ಕೂಡ ಕಂಪ್ಲೀಟಾಗಿ 5 ಪಾಯಿಂಟ್ಗಳು ಗ್ರೀನ್ ಆದರೆ ಸೊ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಅಲ್ಲಿಗೆ ಪಾರ್ಟಿಸಿಪೇಷನ್ ಆಗುತ್ತೆ. ಅವಾಗ 8th ಜುಲೈ 1st ಏನು ಆಕ್ಷನ್ ಇದೆಯಲ್ಲ, ನೀವು ಅವತ್ತು ಹೋಗಿ ಲೈವ್ ಆಕ್ಷನಲ್ಲಿ ಹೋದರೆ ಅದು ಅಲ್ಲಿ ಬಂದಿರುತ್ತೆ. ಸೊ ಈಗ ನೋಡಿ, ನಾನು ಅರ್ಧಂಬರ್ಧ ಕೆಲಸ ಮಾಡಿರೋದ್ರಿಂದ ಇದು ಬಂದು ನನ್ನ ಡೆಸ್ಕ್ಟಾಪಲ್ಲಿ ನನ್ನ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಲೀಸ್ಟಲ್ಲಿ ಬಂದಿದೆ. 9 days 22 hours ಲೆಫ್ಟ್ ಅಂತ ಬಂದಿರುತ್ತೆ. ಸೊ ಇದನ್ನು ನಾನು ಎಲ್ಲ ಕಂಪ್ಲೀಟ್ ನೀಟಾಗಿ ಮಾಡಿದ್ರೆ ಮಾತ್ರ ಇದು ಯಾವ ಥರ ಬರುತ್ತೆ ಅಂದರೆ, ಈ ಕೆಳಗಡೆ ಬಿಡ್ ಸಬ್ಮಿಟೆಡ್ ಅಂತ ಬರುತ್ತೆ. ಅದನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಯಾವಾಗ ನೀವು ಬಿಡ್ ಸಬ್ಮಿಟೆಡ್ ಅಂತ ಐ ಥಿಂಕ್ ಇದೆಲ್ಲ ಹಳೇದು, ಟೈಮ್ ಓವರ್ ಆಗಿದೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಟೈಮ್ ಲೆಫ್ಟ್ ಅನ್ನೋಲ್ಲಿ ಬಿಡ್ ಸಬ್ಮಿಟೆಡ್ ಅಂತ ಬಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಡನ್ ಅಂತ. ಈ ಥರ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ದಟ್ಸ್ ಆಲ್. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಇದು ಮಾಡ್ಕೊಳ್ಳಿ. ಇದನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಕ್ವಶನ್ಸ್ ಇದ್ದರೆ ನಮಗೆ ಡೈರೆಕ್ಟಾಗಿ ಕೇಳಿ. ಥ್ಯಾಂಕ್ ಯು, ಬಾಯ್.